ಆರ್ಎಸ್ಎಸ್ ವಿರುದ್ಧ ಹೋಮ್ ಮಿನಿಸ್ಟರ್ ಈಗ ಮತ್ತೆ ಆರ್ಭಟಿಸ್ತಾ ಇದ್ದಾರೆ. ಆರ್ಎಸ್ಎಸ್ ವಿರುದ್ಧವಾಗಿ ಈಗ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಭಟಿಸುತ್ತಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಮಾಡಿಸದಿದ್ರೆ ನಾವೇ ಮಾಡಿಸ್ತೀವಿ ಬಿಡಿ, ಆರ್ಎಸ್ಎಸ್ ನೋಂದಣಿಯನ್ನ ನಾವೇ ಮಾಡಿಸ್ತೇವೆ, ಆರ್ಎಸ್ಎಸ್ ನೋಂದಣಿ ಶುಲ್ಕವನ್ನು ಕೂಡ ನಾವೇ ಕಟ್ತೇವೆ ಅಂತ ಸಂಘ ಪರಿವಾರಕ್ಕೆ ಈಗ ಹೋಮ್ ಮಿನಿಸ್ಟರ್ ಖರ್ಗೆ ವಾರ್ ನೀಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧವಾಗಿ ಹೋಮ್ ಮಿನಿಸ್ಟರ್ ಮತ್ತೆ ಆರ್ಭಟಿಸಿದ್ದಾರೆ. ಆರ್ಎಸ್ಎಸ್ ನೋಂದಣಿಯನ್ನ ನಾವೇ ಮಾಡಿಸ್ತೀವಿ ಬಿಡಿ, ಅದರ ಶುಲ್ಕವನ್ನು ಕೂಡ ನಾವೇ ಕಟ್ತೇವೆ ಅಂತ ಸಂಘ ಪರಿವಾರಕ್ಕೆ ಹೋಮ್ ಮಿನಿಸ್ಟರ್ ಖರ್ಗೆ ವಾರ್ ನೀಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಪ್ರಿಯಾಂಕ್ ಖರ್ಗೆ ಆರ್ಭಟಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಸಮನ್ಸ್ ಜಾರಿಯಾಗಿದೆ ಕೋರ್ಟ್ ಕಡೆಯಿಂದ. ಕೋರ್ಟ್ ಆದೇಶವನ್ನ ಪಾಲಿಸ್ತೇವೆ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ, ವಿಶ್ವದ ಅತಿ ದೊಡ್ಡ ಸಂಸ್ಥೆ ಅಲ್ವಾ, ನೋಂದಣಿಯಾಗಿಲ್ಲ ಯಾಕೆ, ಸಂಘದ ಲೆಕ್ಕ ಯಾರು ಬಳಿ ಇಡ್ತಾರೆ, ಇದನ್ನ ಕೇಳೋದೇ ತಪ್ಪಾಯ್ತಾ ಇಲ್ಲಿ, ನಾವು ಯಾರು ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು, ನಾವು ಕೇಳ್ತಾ ಇದ್ದೀವಿ, ಸಂಘದ ಲೆಕ್ಕ ಕೇಳ್ತಾ ಇದ್ದೀವಿ, ನೋಂದಣಿ ಆಗಿದೆಯಾ ಅದನ್ನ ಕೇಳ್ತಾ ಇದ್ದೀವಿ ಅಷ್ಟೇ, ತಾವು ಯಾರು, ನಿಮ್ಮ ಕಚೇರಿಯಲ್ಲಿ ನೋಂದಣಿ ಆಗಿದೆಯಾ ಯಾಕಾಗಿಲ್ಲ, ಈ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ದೀವಿ, ಇದು ನಮ್ಮ ಪ್ರಶ್ನೆನೂ ಅಲ್ಲ ಕಣ್ರಿ, ದೇಶದ ಜನರೇ ಕೇಳ್ತಾ ಇರೋದು. ಸಮನ್ಸ್ ಜಾರಿ ಆದ್ರೂ ಆರ್ಎಸ್ಎಸ್ ವಿರುದ್ಧವಾಗಿ ಖರ್ಗೆ ಸಮರ ಈಗ ಮುಂದುವರೆದಿದೆ. ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಈಗ ಮತ್ತೆ ಆರ್ಭಟಿಸಿದ್ದಾರೆ. ಆರ್ಎಸ್ಎಸ್ ನೋಂದಣಿಯನ್ನ ಮಾಡಿಸದಿದ್ರೆ ನಾವೇ ಮಾಡಿಸ್ತೀವಿ, ಅದರ ಶುಲ್ಕವನ್ನು ಕೂಡ ನಾವೇ ಕಟ್ತೀವಿ, ನಾವೇ ನೋಂದಣಿಯನ್ನ ಮಾಡಿಸ್ತೀವಿ ಅಂತ ಆರ್ಎಸ್ಎಸ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ವಾರ್ನ್ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ದಂಗಲ್ ಎದ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ವಿಚಾರವಾಗಿ ಸಮನ್ಸ್ ಜಾರಿ ಮಾಡಲಾಗಿದೆ. ತೇಜಸ್ ಎಂಬುವರು ಈ ಕುರಿತಾಗಿ ಖುದ್ದಾಗಿ ದೂರು ದಾಖಲು ಮಾಡಿದ್ರು. ಈಗ ಅದೇ ನನ್ನ ಮಾತಂತೂ ಕೇಳಲ್ಲ, ನಿಮ್ಮ ಮಾತು ಕೇಳಲ್ಲ, ಸಂವಿಧಾನದ ಮಾತು ಕೇಳಲ್ಲ, ಅಟ್ಲೀಸ್ಟ್ ಧರ್ಮಗುರುಗಳ ಮಾತನ್ನ ಕೇಳಲಿ. ಅವ್ರೇನು ಹೇಳ್ತಾ ಇದ್ದಾರೆ, ಒಂದ್ಸರಿ ನೋಂದಣಿ ಮಾಡಿದ್ರೆ ಮುಗ್ದೋಯ್ತಲ್ಲಪ್ಪ, ಇವರು ಯಾರ್ಯಾರು ಸುಮ್ಮನೆ ಹಾದಿ ಬೀದಿನಲ್ಲಿ ಹೋಗಿ ಮಾತನಾಡ್ತಾ ಇದ್ದಾರೆ, ಅವ್ರ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತಲ್ಲ, ಕರೆಕ್ಟ್ ಅಲ್ವಾ? ಯಾಕೆ ವಿಶ್ವದ ಅತ್ಯಂತ ದೊಡ್ಡ ಸಂಸ್ಥೆ ನೋಂದಣಿ ಆಗಿಲ್ಲ? ಅವ್ರ ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ, ಲೆಕ್ಕ ಯಾರು ಇಡ್ತಾ ಇದ್ದಾರೆ, ಹೇಗೆ ಇಡ್ತಾ ಇದ್ದಾರೆ, ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ, ಅದೆಲ್ಲ ಗೊತ್ತಾಗಬೇಕಲ್ಲ. ಅದು ಕೇಳೋದೇ ತಪ್ಪಾಯ್ತಾ ಇದು? ಮಿಕ್ಕಿದಕ್ಕೆಲ್ಲ ನೀವು ನಾಗರಿಕರಿದ್ದೀರಾ ಇಲ್ಲ ಅಂದ್ಬಿಟ್ಟು ಕಾಗದ ಕೇಳ್ತಾ ಇದ್ದಾರೆ. ಈಗ ಅದಕ್ಕೆ ನಾನೇನು ಕೇಳಿದ್ದೇನೆ, ಭಾಳ ಸರಳವಾಗಿ, ತಾವು ಯಾರು, ತಮ್ಮ ಕಚೇರಿ ಎಲ್ಲಿದೆ, ಅದು ಯಾರ ಹೆಸರಲ್ಲಿದೆ, ತಮ್ಮ ಆಫೀಸ್ ಬೇರರ್ಸ್ ಯಾರು, ತಮ್ಮ ಸಂಸ್ಥೆಯ ನೋಂದಣಿ ಎಲ್ಲಾಗಿದೆ, ಅಷ್ಟೇ ಕೇಳ್ತಾ ಇರೋದಲ್ಲ. ನೋಡಿ, ಈ ಪ್ರಶ್ನೆ ನಾನಲ್ಲ ಕೇಳಿದ್ದು, ಜನ ಕೇಳ್ತಾ ಇರೋದು. ಆಮೇಲೆ ಈ ಅಂಕಿಅಂಶಗಳು ಕೂಡ ನಂದಲ್ಲ. ಈ ಅಂಕಿಅಂಶಗಳು ಆರ್ ಎಸ್ ಎಸ್ಸಿನ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಯವರ ಆ್ಯನ್ಯುವಲ್ ರಿಪೋರ್ಟ್, ವಾರ್ಷಿಕ ವರದಿ, ಅದರಲ್ಲಿ ಕೊಟ್ಟಿರೋದು. ನೀವೇ ಹೇಳಿ ಸರ್, ದಿನನಿತ್ಯ 4500 ಕಡೆ ಇವ್ರ ಚಟುವಟಿಕೆ ನಡೀತಾ ಇದೆ ಅಂದರೆ ನೀವು ಕೇಳಲ್ಲ? ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಬಂದನ್ನು ಕೇಳ್ತೀರಾ? ಗಂಡ ಹೆಂಡತಿ ಜಗಳ ಆಡಿದ್ರು ಬಂದನ್ನು ಕೇಳ್ತೀರಾ? ಅತ್ತೆ ಸೊಸೆ ಜಗಳ ಆದರೂ ಬಂದು ಕೇಳ್ತೀರಾ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಅಂತ? ಮತ್ತು ಇಷ್ಟು ವ್ಯಾಪಕವಾಗಿ ಇವ್ರ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ ಅಂದರೆ ನಿಮಗೆ ಪ್ರಶ್ನೆಗಳಿಲ್ವಾ? 100 ವರ್ಷದ ಇತಿಹಾಸ ಅಂತಾರೆ. ನಾವೇ 100 ವರ್ಷದ ಇತಿಹಾಸ ಬೇಡಪ್ಪ, ನೋಂದಣಿ ಆದಾಗಿಂದ ಇತಿಹಾಸ ಕೊಡಿ ಅಂತ ಇದ್ದೀವಿ. ಅಥವಾ ನೋಂದಣಿ ಮಾಡಿಸ್ಕೊಂಡಿಲ್ವಾ, ಮಾಡಿಸ್ಕೊಳ್ಳಿ, ನಾನೇ ಸಹಕಾರ ಮಾಡ್ತೀನಿ, ಯಾರ ಹತ್ರನೂ ಕೈ ಚಾಚೋದು ಬೇಕಾಗಿಲ್ಲ, ನಿಮ್ದೇನು ಶುಲ್ಕ ಇದೆ ಅದನ್ನು ನಾನೇ ಕಟ್ತೀನಿ ಬೇಕಿದ್ರೆ. ಈಗ ಅದೇ ನನ್ನ ಮಾತಂತೂ ಕೇಳಲ್ಲ, ನಿಮ್ಮ ಮಾತು ಕೇಳಲ್ಲ, ಸಂವಿಧಾನದ ಮಾತು ಕೇಳಲ್ಲ, ಅಟ್ಲೀಸ್ಟ್ ಧರ್ಮಗುರುಗಳ ಮಾತನ್ನ ಕೇಳಲಿ. ಅವ್ರೇನು ಹೇಳ್ತಾ ಇದ್ದಾರೆ, ಒಂದ್ಸರಿ ನೋಂದಣಿ ಮಾಡಿದ್ರೆ ಮುಗ್ದೋಯ್ತಲ್ಲಪ್ಪ. ಏನು ಆರ್ಎಸ್ಎಸ್ ವಿರುದ್ಧ ಮತ್ತೆ ಹೋಮ್ ಮಿನಿಸ್ಟರ್ ಈಗ ಆರ್ಭಟಿಸಿದ್ದಾರೆ. ಆರ್ಎಸ್ಎಸ್ ನೋಂದಣಿಯನ್ನ ಮಾಡಿಸ್ಕೊಳ್ಳಿ, ನೀವು ಮಾಡಿಸಿಲ್ಲ ಅಂದರೆ ಹೇಳಿ, ನಾನೇ ಮಾಡಿಸ್ಕೊಳ್ತೀನಿ, ಅದಕ್ಕೆ ನಾವೇ ಶುಲ್ಕವನ್ನು ಕೂಡ ಕಟ್ತೀವಿ ಅಂತ ಈಗ ಆರ್ಎಸ್ಎಸ್ ವಿರುದ್ಧ ಮತ್ತೆ ಹೋಮ್ ಮಿನಿಸ್ಟರ್ ಆರ್ಭಟಿಸಿದ್ದಾರೆ. ಇದೇ ವಿಚಾರಕ್ಕೆ ತೇಜಸ್ ಅವ್ರ ಕಡೆಯಿಂದ ಖಾಸಗಿಯಾಗಿ ದೂರನ್ನು ನೀಡಲಾಗಿತ್ತು. ಆರ್ಎಸ್ಎಸ್ ವಿರುದ್ಧವಾಗಿ ಹೇಳಿಕೆ ನೀಡ್ತಿರುವಂತಹ ವಿಚಾರಕ್ಕೆ ಇದೀಗ ಮತ್ತೆ ಆರ್ಭಟಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧವಾಗಿ ಮತ್ತೆ ಹೇಳಿಕೆಯನ್ನು ನೀಡಿದ್ದಾರೆ.